ಈ ಮುಂಜಾನೆ ವೇಳೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿ ಪ್ರಾರಂಭಿಸೋಣ. ಅಪ್ಪ ತಂದೆಯೇ, ಕೃಪೆಯ ಐಶ್ವರ್ಯನಾದ ದೇವನೇ, ಪರಿಶುದ್ಧತೆಯ ಸಪ್ಪ ಈ ಸನ್ನಿಧಿಯಲ್ಲಿ ಕರೆದರೆ ಸಪ್ಪ ಈ ದಿನವನ್ನು ಕಾಣುವ ಹಾಗೆ ನಿನ್ನ ಕೃಪೆಯಕ್ಕಾಗಿ ತಂದೆಯೇ, ನಮ್ಮೆಲ್ಲರನ್ನು ಸ್ವಾಮಿಯ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ದೇವರೇ, ನಿಮ್ಮ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ಕರ್ತನೆ. ನಿನ್ನ ಪಾದದಲ್ಲಿ ಸ್ವಾಮಿ ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ ಕರ್ತನೆ. ನಿನ್ನ ಆಳ್ವಿಕೆಗೆ ಕರ್ತನೆ ಸಪ್ಪ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ ಕರ್ತನೆ ಸಪ್ಪ. ದೇವರೇ, ನಿನ್ನ ಕೃಪೆ ಇಲ್ಲದೆ ಸ್ವಾಮಿ, ನಿನ್ನ ಸಹಾಯವಿಲ್ಲದೆ ಕರ್ತನೆ ಸಪ್ಪ ನಾವು ಏನು ಮಾಡಲು ಸಾಧ್ಯವಿಲ್ಲ ಕರ್ತನೆ. ನಮ್ಮನ್ನೇ ತಗ್ಗಿಸಿಕೊಂಡವರಾಗಿ ಕರ್ತನೆ ಸಪ್ಪ ನಿಮ್ಮ ಮುಂದೆ ಕರ್ತನೆ ಸಪ್ಪ ನಮ್ಮನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಪವಿತ್ರ ಆತ್ಮನೇ, ನೀ ಬಾ ಸ್ವಾಮಿ ಎಂದು ನಿಮ್ಮನ್ನು ಸ್ವಾಗತ ಮಾಡುತ್ತಾ ನಿನ್ನ ಆಳ್ವಿಕೆ ಕರ್ತನೆ ಸಪ್ಪ ನಮ್ಮನ್ನು ಒಪ್ಪಿಸಿಕೊಡುತ್ತಾ ಈ ಸಮಯವನ್ನು ಕರ್ತನೆ ಸಪ್ಪ ನಿನ್ನ ಹಸಿರು ಒಪ್ಪಿಸಿಕೊಡುತ್ತಾ ನಿನ್ನ ಚಿತ್ತದಂತೆ ನೀನು ನಡೆಸ್ತೀಯೋ ಎಂದು ನಾವೆಲ್ಲರೂ ವಿಶ್ವಾಸಿಸುತ್ತಾ ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದಲ್ಲಿ ಮಾಡ್ತೀವಿ ತಂದೆ. ನಿನ್ನ ಸನ್ನಿಧಿಗೆ ನಾ ಬರುವೆ, ನಿನ್ನನ್ನೇ ಕೊಂಡಾಡುವೆ, ನಿನ್ನನ್ನ ಆರಾಧಿಸುವೆ, ನಿನ್ನನ್ನ ಆರಾಧಿಸುವೆ. ನಿನ್ನ ಸನ್ನಿಧಿಗೆ ನಾ ಬರುವೆ, ನಿನ್ನನ್ನೇ ಕೊಂಡಾಡುವೆ, ನಿನ್ನನ್ನ ಆರಾಧಿಸುವೆ.
ಪರಿಶುದ್ಧರು ಪರಿಶುದ್ಧರು ಎಂಬ ಹಾಡಿನ ಮೂಲಕ ನಾವು ಅದನ್ನು ಹಾಡಿದ್ದೇವೆ. ಸೇರಾವಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ ಮಹಿಮೆಗೂ ಯೋಗ್ಯನೇ ಮಾನ
ಪರಿಶುದ್ಧನೇ, ಈ ಸಮಯಕ್ಕಾಗಿ ಸ್ತೋತ್ರ ರಾಜ. ನಿನ್ನ ಎಷ್ಟು ಸ್ತುತಿಸಿದರೂ ಸಾಲದು ಕರ್ತೇಸಪ್ಪ, ನಿನ್ನ ಎಷ್ಟು ಹೊಗಳಿದ್ರು ಸಾಲದು ಕರ್ತೇಸಪ್ಪ. ಸಮಯಕ್ಕಾಗಿ ನಿಮಗೆ ಮತ್ತೊಂದು ಸಾರಿ ವಂದನೆ ಸಲ್ಲಿಸುತ್ತಾ ಮುಂದಿನ ವಾಕ್ಯ ಭಾಗವನ್ನು ಸ್ವಾಮಿ ನಮ್ಮಲ್ಲಿ ಒಪ್ಪಿಸಿಕೊಡುತ್ತ ನಮ್ಮೊಂದಿಗೆ ಮಾತನಾಡು, ನಮ್ಮ ನಂಬಿಕೆಯನ್ನು ದೃಢಪಡಿಸಲು ಸ್ವಾಮಿ ನಿಮ್ಮಲ್ಲಿ ಮಾಸದಲ್ಲಿ ಒಪ್ಪಿಸಿಕೊಡುತ್ತಾ ಈ ಪ್ರಾರ್ಥನೆ ಕರ್ತನೆ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಮಾಡುತ್ತೇವೆ ತಂದೆಯೇ. ಎಲ್ಲರೂ ಕುಳಿತುಕೊಳ್ಳೋಣ. ನಮ್ಮ ಒಂದು ಕಾರ್ಯಕಾರಣ ದಶಮಾನ ಮಕ್ಕಳ ಕುಳಿತುಕೊಳ್ಳೋಣ. ಈ ಒಂದು 2024ನೇ ವರ್ಷದಲ್ಲಿ ಮಾರ್ಚ್ ತಿಂಗಳ ಮೊದಲಿನಲ್ಲಿ ನಮ್ಮನ್ನು ದೇವರು ನಡೆಸಿಕೊಟ್ಟಿದ್ದಾರೆ. ನಮ್ಮಲ್ಲಿರುವಂಥದ್ದು ನಾವು ಯಾವುದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ದೋ ಎಲ್ಲವೂ ದೇವರಿದೆ. ಆಮೇಲೆ ನಮಗೆ ಆತನ ಕೊಟ್ಟಿರುವುದಲ್ಲಿ ಆತನ ಕೊಟ್ಟಿರುವಂಥ ಒಂದು ಆಜ್ಞೆಯ ಮೇರೆಗೆ ನಾವು ಆತನಿಗೆ ತಿರುಗಿ ಕೊಡುವವರಾಗಿದ್ದೇವೆ. ದೇವರ ವಾಕ್ಯ ಹೇಳುವಂತೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರ ಪ್ರೀತಿ ಇದೆ. ನಾವು ಆತನಿಗೆ ಈ ಒಂದು ಸಮಯದಲ್ಲಿ ನಮ್ಮಲ್ಲಿ ಒಪ್ಪಿಸಿಕೊಟ್ಟವರಾಗಿದ್ದೇವೆ. ದೇವರು ನಮಗೆ ಕೊಟ್ಟಿರುವಂಥ ಆದಾಯದಲ್ಲಿ ಆತನಿಗೆ ಕೊಡಬೇಕಾದ್ರೆ ನಾವು ಕೊಡುವಂಥವರಾಗಿದ್ದೇವೆ. ನಮ್ಮ ಒಂದು ಕಾರ್ಯಗಳನ್ನ ದಶಮಾನ ತೆಗೆದುಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡಿ ಮುಂದೆ ಸಾಗುವವರಾಗಿದ್ದೇವೆ. ಪರಿಶುದ್ಧನೆ ಪರಿಶುದ್ಧನೆ ಸರ್ವೋತ್ತಮನೆ ಕೃಪೆಯ ಐಶ್ವರ್ಯ ದೇವ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಅಪ್ಪ, ನಿನ್ನ ಮಗನ ದಾವೀದನು ಹೇಳುವಂತೆ, ಯೆಹೋವನೇ ನನ್ನ ಕುರುಬನು, ನಾನು ಕೊರತೆ ಪಡೆಯನು. ಯೇಸುವೇ, ನೀವೇ ನಮ್ಮ ಕುರುಬನಾಗಿದ್ದು ನಾವು ಒಂದು ಕಾಲಕ್ಕೂ ಕೊರತೆ ಪಡುವುದಿಲ್ಲ ಕರ್ತ. ಅಪ್ಪ, ಈ ಒಂದು ಮಾತಿನ ಸಂಪೂರ್ಣವಾಗಿ ಅಪ್ಪ ನೀವೇ ನಮ್ಮೊಂದಿಗಿದ್ದು ಕರ್ತನೆ, ನಮಗೆ ಬೇಕಾದಂಥ ಎಲ್ಲವನ್ನು ಅನುಕೂಲತೆಗಳನ್ನ, ನಮಗೆ ಬೇಕಾದಂಥ ಅಗತ್ಯಗಳನ್ನ ಎಲ್ಲವೂ ನೀವು ಪೂರೈಸುವ ಆತನಾಗಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ ರಕ್ಷಕ, ನಾವು ಮಾಡುತ್ತಿರುವಂತ ಈ ಒಂದು ಕಾರ್ಯವು ನೀವು ನಮಗೆ ಕೊಟ್ಟಂತಹ ಆಗಲಿ ಕರ್ತನೆ. ನಾವು ಸಂತೋಷವುಳ್ಳವರಾಗಿ ನಿನ್ನ ರಾಜ್ಯಕ್ಕಾಗಿ ನಿನ್ನ ಒಂದು ಸಭೆಗಾಗಿ ಕೊಡ್ತಾ ಇದ್ದೇವೆ. ಇದನ್ನು ಆಶೀರ್ವದಿಸು ಕರ್ತನೆ. ಏಸಪ್ಪ, ಇದಕ್ಕೆ ಪ್ರತಿಫಲವನ್ನ ನೀವು ನಮಗೆ ಕೊಡುವ ಆತನಾಗಿದ್ದಿ. ನಾವು ಮನುಷ್ಯರು ನೋಡ್ತಾ ಇಲ್ಲ ಕರ್ತನೆ, ನಾವು ಸಾಲ ಕೊಡುವವರಾಗಿ ನಮ್ಮನ್ನು ಮಾರ್ಪಡಿಸು ಕರ್ತನೆ. ಅಪ್ಪ, ಪ್ರತಿಯೊಂದು ಕುಟುಂಬದಲ್ಲಿಯೂ ನಿನ್ನ ಹಸ್ತ ಇದ್ದು ಕರ್ತನೆ, ಆಲೋಚನೆ ಕೊಟ್ಟು ಕರ್ತ ಅಪ್ಪ, ಫೈನಾನ್ಷಿಯಲ್ ಆಗಿ ಯಾವ ತೊಂದರೆಗಳು ನಮಗೆ ಬರದಂತೆ ಅಪ್ಪ, ನಾವು ಪರರಿಗೆ ಸಹಾಯ ಮಾಡುವಂತ ಸ್ಥಿತಿಯಲ್ಲಿ ನಾವು ಇರುವಂತೆ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಅದೇ ರೀತಿಯಾಗಿ ಈ ಕಾರ್ಯಗಳು ದಶಭಾಗವಹಿಸಪ್ಪ, ನಿನ್ನ ಆಲೋಚನೆಯಂತೆ ನಿನ್ನ ಕರ್ತನೆ ಮಕ್ಕಳಿಗೆ ಜ್ಞಾನ ಕೊಟ್ಟು ಯಾವುದಕ್ಕೆ ಉಪಯೋಗಿಸಲ್ಪಡಬೇಕೋ ಅದು ಕರ್ತನೆ ನಿನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ಕಾರ್ಯಗಳನ್ನ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಲಿದ್ದೇನೆ. ಪ್ರಾರ್ಥನೆ
ನಂದೇವಾ ನಂದೇವಾ ಉತ್ತರ ಕೊಡುವವನೇ ನಂದೇವಾ ನಂದೇವಾ ಜಯದಿ ನಡೆಸುವವನೇ ನಂದೇವಾ ನಂದೇವಾ ಉತ್ತರ ಕೊಡುವವನೇ ನಂದೇವಾ ನಂದೇವಾ ಜಯದಿ ನಡೆಸುವೆನು. ಗುಡ್ ಮಾರ್ನಿಂಗ್. ದೇವರ ತಾಯಿ ನಮ್ಮನ್ನ ರಾತ್ರಿ ಎಲ್ಲ ಕಾಯಂತ ದೇವನಾಗಿದ್ದು ಈ ಒಂದು ಹೊಸ ದಿನದಲ್ಲಿ ನಮ್ಮನ್ನ ಆತ ಗಂಧಾನ ನಡೆಸಿದ್ದಾನೆ. ಹಲ್ಲೆಲೂಯಾ. ನಾವು ಸೇವಿಸುವಂತ ದೇವರು ಸರ್ವಶಕ್ತನು, ಒಳ್ಳೆಯವನು, ಕಾಯುವಾತನು, ನಮ್ಮ ಕುರುಬನು ಆಗಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವವರಾಗಿರಬೇಕು. ದೇವರ ವಾಕ್ಯ ಹೇಳುವಂತೆ ಪ್ರತಿ ಕ್ಷಣ ಪ್ರತಿ ನಿಮಿಷ ನಾವು ಆತನಿಗೆ ಸ್ತೋತ್ರ ಮಾಡುವುದಕ್ಕೆ ಬದ್ಧರಾಗಿರಬೇಕು. ಯಾಕಂದ್ರೆ ಇಟ್ಸ್ ಅವರ್ ಆಬ್ಲಿಗೇಷನ್. ನನಗೆ ಗೊತ್ತಿರುವಂತೆ ಅದು ನಮಗೆ ಕೊಟ್ಟಿರುವಂತಹ ಒಂದು ದೊಡ್ಡ ಭಾಗ್ಯ ಮಾತ್ರವಲ್ಲ, ಒಂದು ಕರ್ತವ್ಯವಾಗಿದೆ. ನಮ್ಮ ಜೀವಿತಗಳಲ್ಲಿ ಅನೇಕ ನಮಗೆ ಮಾಡೋದು ಉಪಕಾರ ನೆನೆಸಿಕೊಂಡು ನಾವು ಜೀವನ ಪರ್ಯಂತ ಅನೇಕ ವೇಳೆಗಳು ನಾವು ನೆನೆಸ್ಕೊತೀವೋ ಇಲ್ವೋ, ಆದ್ರೆ ದೇವರು ಜೀವ ಕೊಟ್ಟಿದ್ದಾನೆ, ಉಸಿರು ಕೊಟ್ಟಿದ್ದಾನೆ, ನಾವು ಒಳ್ಳೆಯ ರೀತಿಯಲ್ಲಿ ಜೀವಿಸುವಂತೆ ಈ ಲೋಕದಲ್ಲಿ ಇಟ್ಟಿದ್ದಾನೆ. ನಾವು ಎಷ್ಟು ಆತನಿಗೆ ಋಣಿಯಾಗಿರಬೇಕು, ಎಷ್ಟು ನಾವು ಆತನಿಗೆ ಸ್ತೋತ್ರ ಮಾಡಬೇಕು. ಈ ಒಂದು ದಿನವನ್ನು ದೇವರ ತಾಯಿ ನಮಗೆ ಕೊಟ್ಟಿದ್ದಾನೆ. ಈ ಮಾರ್ಚ್ ತಿಂಗಳಿನಲ್ಲಿ ದೇವರು ನಮಗೆ ಕೊಟ್ಟಿರುವಂತ ವಾಗ್ದಾನವನ್ನು ನಾವು ಈ ಒಂದು ಸಂಗತಿ ಧ್ಯಾನ ಮಾಡಿಕೊಳ್ಳೋಣ. 1 ಕೊರಿಂಥ 10ನೇ ಅಧ್ಯಾಯ 13ನೇ ವಚನ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 10 verse 13. ಮೊದಲನೇ ಕೊರಿಂಥದವರ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 13ನೇ ವಚನ. ಯಾರಾದರೂ ಓದಿ. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬಲಗೊಳಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪಾಪಿತನೇ, ಈ ಒಂದು ವಾಗ್ದಾನ ಮೂಲಕವಾಗಿ ನಮ್ಮನ್ನ ಬಲಪಡಿಸು. ಹೌದು ದೇವ, ನಿನ್ನ ವಾಕ್ಯಗಳು ನಮಗೆ ಅದು ಬಲವಾಗಿದೆ, ಶಕ್ತಿಯಾಗಿದೆ, ಬೆಳಕಾಗಿದೆ. ಸ್ವಲ್ಪ ಈ ಒಂದು ಮಾತಿಗೆ ಸಂಪೂರ್ಣವಾಗಿ ಈ ವಾಕ್ಯಗಳು ನಮ್ಮಲ್ಲಿ ಇದ್ದುಕೊಂಡು ಅಪ್ಪ ನಮ್ಮನ್ನು ಕಟ್ಟ ನಿನ್ನ ಒಂದು ಮಾರ್ಗದಲ್ಲಿ ನಡೆಸುವಂತೆ ಕಾರ್ಯ ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆ ಬಿತ್ತನೆ. ಈ ಒಂದು ವಚನದಿಂದ ನಾವಿಲ್ಲಿ ಮುಖ್ಯವಾಗಿ ನೋಡ್ತೇವೆ ಯಾವುದರ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಟೆಂಪ್ಟೇಷನ್. ಈ ಒಂದು ವಾಕ್ಯದಲ್ಲಿ ನಾವು 3 ಕಾರ್ಯಗಳು ನೋಡುತ್ತೇವೆ. ಮೊದಲಾಗಿ ಟೆಂಪ್ಟೇಷನ್ ಇಸ್ ಕಾಮನ್. ಶೋಧನೆ ಅನ್ನುವಂಥದ್ದು ಸಾಮಾನ್ಯವಾಗಿರುವಂಥದ್ದು. ಈ ಲೋಕದಲ್ಲಿ ಎಲ್ಲರೂ ಸಹ ಶೋಧನೆಯನ್ನ ಎದುರಿಸಬೇಕು. ದೇವರ ವಾಕ್ಯ ಹೇಳ್ತದೆ Hebrew 4:15 ಯೇಸುವೆ ಶೋಧನೆಗೆ ಒಳಪಟ್ಟಿದ್ದನು ಎಂದು. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಆದರೂ ಆತನು ಪಾಪ ಮಾಡಲಿಲ್ಲ. ಯೇಸು ಕ್ರಿಸ್ತನೇ ಆ ಶೋಧನೆಗೆ ಒಳಪಟ್ಟಿರುವಾಗ ನಾವು ನೀವು ಎಷ್ಟು ಮಾತ್ರದವರು ಶೋಧನೆಗೆ ನಾವು ಸಹ ಒಳಪಡುವವರಾಗಿರುತ್ತೇವೆ. ಈ ಲೋಕದಲ್ಲಿ ಯಾವುದು ಹೊಸದಾಗಿ ಇರುವಂತದ್ದಲ್ಲ, ಮೊದಲು ಇದ್ದಿದ್ದೇ ಈಗಲೂ ಸಹ ಪ್ರತಿಯೊಂದು ವರ್ಷಗಳಲ್ಲಿ ಶತಮಾನಗಳಲ್ಲಿ ನೋಡುತ್ತಾ ಹೋದ್ರೆ ಅದು ತಿರುಗಿ ಅದು ರಿಪೀಟ್ ಆಗುವಂತದ್ದೇ ಆಗಿರುತ್ತದೆ. ಅದೇ ರೀತಿಯಾಗಿ ನಮಗೆ ಬರುವಂತಹ ಶೋಧನೆಗಳು ಸಹ ಯಾವುದು ಹೊಸದಾಗಿಲ್ಲ. ಆಮೇಲೆ ಕೇಳ್ಕೊತಾ, ಯಾವ ಶೋಧನೆಯೂ ಹೊಸದಾಗಿ ಬರುತ್ತೆ ಅಂತಲ್ಲ, ಎಲ್ಲ ಇದ್ದಂತ ಒಂದು ಶೋಧನೆಗಳೇ. ಈ ಒಂದು ಅಧ್ಯಾಯದಲ್ಲಿ 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ಪೌಲನು 5 ವಿವಿಧವಾದಂತಹ ಒಂದು ಟೆಂಪ್ಟೇಷನ್ ಶೋಧನೆಗಳ ಬಗ್ಗೆ ಮಾತಾಡ್ತಾನೆ. ಅದು ಯಾವುದಂದ್ರೆ ಜಾರತ್ವ, ಲಸ್ಟ್, ಐಡಲೇಟ್ರಿ, ನಾವು ನೋಡ್ತೇವೆ ವಿಗ್ರಹಾರಾಧನೆ, ಇಮ್ಮಾರಾಲಿಟಿ, ಅನೈತಿಕತೆ, ಮತ್ತೆ ಅನ್ಬಿಲೀಫ್. ಕೇಳಿಸ್ಕೊಳ್ಳಿ, ಅನ್ಬಿಲೀಫ್ ಅಪನಂಬಿಕೆ, ಮತ್ತೆ ಕಂಪ್ಲೇನಿಂಗ್ ಅಂದ್ರೆ ನಾವು ದೂರುವಂಥದ್ದು ಅಥವಾ ಗುಣಗುಟ್ಟುವಂಥದ್ದು, ಆವಾಗ ನಾವು ಕಂಪ್ಲೇಂಟ್ ಮಾಡುವಂಥದ್ದು. ಈ ಎಲ್ಲವೂ ಸಹ ಒಂದು ಶೋಧನೆ ಹಾಗೆ ನಮಗೆ ಇರುತ್ತೆ ಅಂತ ಪೌಲನು ಈ ಒಂದು ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ ಅಲ್ಲಿದೆ. ಅದಕ್ಕೆ ಪೌಲ ಹೇಳ್ತಾನೆ 10ನೇ ಅಧ್ಯಾಯದಲ್ಲಿ 12ನೇ ವಚನದಲ್ಲಿ, ಆದ ಕಾರಣ ಆ ಎಲ್ಲಾ ಶೋಧನೆಗಳ ಬಗ್ಗೆ ಮಾತನಾಡಿದ ನಂತರ ಪೌಲ ಹೇಳ್ತಾನೆ, ಆದ ಕಾರಣ ನಿಂತಿದ್ದೇವೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ.
ಒಂದು ಶೋಧನೆ ನಮಗೆ ಹೊಸದಾಗಿ ಬರೋದಿಲ್ಲ. ಆದ್ರೆ ಎಲ್ಲಾ ಕಾರ್ಯಗಳಲ್ಲಿ ಶೋಧನೆ ಬರಬೇಕಾದ್ರೆ ನಾವು ಅಂದುಕೊಳ್ಳಬಾರದು ವಿಶ್ವಾಸಿಯಾದ ಇಟ್ಕೊಂಡಿದ್ದೇವೆ ಎಂದು, ಅದು ಬೀಳದಂತೆ ನಮ್ಮನ್ನು ನಾವು ಎಚ್ಚರಿಕೆಯಿಂದ ನೋಡುವಂತವರಾಗಿ ಕಾಯುವಂತವರಾಗಿರಬೇಕು. ಮತ್ತೊಂದು ಸತ್ಯವನ್ನ ನಾವು ವಿಶ್ವಾಸಿಗಳು ಚೆನ್ನಾಗಿ ತಿಳ್ಕೊಳ್ಬೇಕು. ಇಲ್ಲಿ ಸೈತಾನ ನಮ್ಗೆ ಹೇಳುವಂತ ಒಂದು ಸುಳ್ಳು ಏನಂದ್ರೆ, ನಾವು ಯಾವೆಲ್ಲ ಶೋಧನೆಗೆ ಒಳಪಡ್ತೇವೆ ಎಂದು ನಾವು ಅಂದ್ಕೊಳ್ತೇವೋ ಅಥವಾ ಶೋಧನೆಗೆ ಹೋಗ್ತಾ ಇರ್ತೇವೋ, ಶೋಧನೆಗೆ ನಮ್ಮನ್ನ ನಾವು ಒಳಪಡ್ಕೊಂಡಿರ್ತೇವೋ, ನಾವೇನ್ ಅನ್ಕೋತೀವಿ ಆ ಶೋಧನೆ ನನಗೆ ಮಾತ್ರ ಇದೆ ಅಂತ ಅಲ್ವಾ. ಈ ರೀತಿಯ ಕಷ್ಟಗಳನ್ನ ಶೋಧನೆಗಳನ್ನ ನನಗೆ ಮಾತ್ರ ಬರ್ತಾ ಇದೆ. ಆದ್ರೆ ನಾವು ಮರ್ತು ಬಿಡ್ತೇವೆ, ಇದೇ ಶೋಧನೆಗಳನ್ನ ಅನೇಕರು ಶೋಧನೆಗೆ ಒಳಪಟ್ಟು ಅದನ್ನ ಜಯಿಸಿದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಮಣಿಬಾರ್ದು. ಯಾಕಂದ್ರೆ ಅನೇಕರ ನಾವು ವಿಶ್ವಾಸಗಳು ಮಾತ್ರ ಮನುಷ್ಯರು ಹೇಳುವಂತ ಡೈಲಾಗ್ ಏನು, ನಾನೊಬ್ಬನೇ ಕಷ್ಟ ಪಡೋದು, ನನಗೇ ಇಷ್ಟು ಕಷ್ಟ ಬಂದಿರೋದು, ಬೇರೆ ಯಾರಿಗೂ ಬಂದಿಲ್ಲ ನೋಡಿ, ಎಲ್ಲರೂ ಚೆನ್ನಾಗಿದ್ದಾರೆ. ಎಲ್ರಿಗೂ ಅವರವರದೇ ರೀತಿಯಾದಂತ ಶೋಧನೆಗಳು ಕಷ್ಟಗಳು ಉಂಟು, ಒಪ್ಕೋತೀರಾ? ವಿಧ ವಿಧವಾಗಿದೆ, ಒಬ್ಬೊಬ್ಬರಿಗೆ ಒಂದು ರೀತಿಯಾಗಿರುವಂತದ್ದು. ಆದ್ರೆ ನಾವು ಅಂದ್ಕೊಳ್ತೇವೆ ಅದೇ ಸೈತಾನ ನಮ್ಮಲ್ಲಿ ಮಾತನಾಡುವಂತಹ ಸುಳ್ಳು. ನಾವು ಚೆನ್ನಾಗಿ ತಿಳ್ಕೊಳ್ಬೇಕು, ದೇವರ ಮಕ್ಕಳಾದ ನಮ್ಮನ್ನ ದೇವರು ಆ ಒಂದು ಶೋಧನೆಯಲ್ಲಿ ಅನುಮತಿಸಿದ್ದಾನೆ ಅಂದರೆ ಮುಂದೆ ನಾವು ನೋಡಕ್ ಹೋಗ್ತೇವೆ. ಅದೇ ರೀತಿಯಾಗಿ ಎಲ್ಲರಿಗೂ ಸಹ ಶೋಧನೆ ಇದೆ. ನಾನೇ ಪಡ್ತಾ ಇದ್ದೀನಿ ಶೋಧನೆ ಅಂತ ಅನ್ಕೊಳ್ಬಾರ್ದು. ಹಂಗ ಅನ್ಕೊಳ್ಬೇಕಾದ್ರೆ ನಾವೇನ್ ಮಾಡ್ಬಿಡ್ತೀವಿ, ಬಿದ್ದೋಗ್ಬಿಡ್ತೇವೆ. ಎಲ್ಲ ಒಂದು ಸತ್ಯವನ್ನು ತಿಳ್ಕೊಳ್ಳುವುದಾದ್ರೆ, ನಾವು ಬೇರೆಯವರು ಮನುಷ್ಯರಾಗಿದ್ದಾರೆ, ಅವರು ಆ ಶೋಧನೆ ಗೆದ್ದಿದ್ದಾರೆ, ನಾವು ಗೆಲ್ಲಕ್ಕಾಗತ್ತಾ ಇಲ್ವಾ? ಆಮೇಲೆ ಆಗತ್ತಾನೆ, ಎಲ್ಲರೂ ಮನುಷ್ಯರೇ ತಾನೆ. ಆದ್ರೆ ಅವರು ಆ ಶೋಧನೆ ಗೆದ್ದರಿಂದ ನಾನು ಸಹ ಗೆಲ್ಲಬಹುದು. ಎರಡನೇದಾಗಿ ಟೆಂಪ್ಟೇಷನ್ ಇಸ್ ಲಿಮಿಟೆಡ್. ಶೋಧನೆ ಅನ್ನುವಂಥದ್ದು ಸೀಮಿತವಾಗಿರುವಂಥದ್ದು. ದೇವರಿಗೆ ಗೊತ್ತು ನಮ್ಮ ಒಂದು ಬಲಹೀನತೆಗಳು ಮತ್ತು ನಮ್ಮ ಶಕ್ತಿ. ದೇವರೊಬ್ಬರೇ ಗೊತ್ತು, ದೇವರೊಬ್ಬರೇ ಗೊತ್ತು ನಾವು ಎಷ್ಟು ಬಲಹೀನರಾಗಿದ್ದೇವೆ, ನಮಗೆ ಎಷ್ಟು ಶಕ್ತಿ ಇದೆ ಅಂತ ಆತನೊಬ್ಬನಿಗೆ ಗೊತ್ತಿರುತ್ತೆ. ಅದೇ ಆ ವಚನದಲ್ಲಿ ಮುಂದೆ ನೋಡ್ತೇವೆ, ಅದೇ 1 ಕೊರಿಂಥ 10:13 ವಚನದಲ್ಲಿ, ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬಲಗೊಳಿಸಲಿ. ಅದಕ್ಕೆ ನಾನು ಹೇಳಿದೆ, ದೇವರು ಗೊತ್ತು ನಾವು ಏನಾಗಿದ್ದೇವೆ ಅಂತ. ಅದಕ್ಕಾಗಿ ಆತನಿಗೆ ಗೊತ್ತು ನಮ್ಮ ಶಕ್ತಿ ಎಷ್ಟಿದೆ ಅಂತ. ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಮಗೆ ಬಲಗೊಳಿಸುವುದಿಲ್ಲ. ಅದಕ್ಕೆ ನಾನು ಹೇಳಿದೆ, ಟೆಂಪ್ಟೇಷನ್ ಇಸ್ ಲಿಮಿಟೆಡ್. ಆ ಶೋಧನೆ ಅನ್ನೋದು ಸೀಮಿತವಾಗಿರುವಂತದ್ದು. ಅನೇಕ ಸಾರಿ ಆತನು ನಮ್ಮ ಒಂದು ಬಲಹೀನತೆಗಳನ್ನ ಉಪಯೋಗಿಸಿಕೊಂಡು ಆತನ ಬಲವನ್ನ ತೋರಿಸುವ ಆತನಾಗಿರುತ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಪೌಲನಿಗೆ ದೇವರು ಹೇಳಿಲ್ವಾ, ನಿನ್ನ ಬಲಹೀನತೆಯೇ ನನ್ನ ಜೋರಾಗಿ ಬಲವು ಪೂರ್ಣ ಸಾಧಕವಾಗಿರುತ್ತದೆ. ನಮ್ಮ ಒಂದು ವೀಕ್ನೆಸ್ ಅಲ್ಲೇ ಆತನ ಒಂದು ಸ್ಟ್ರೆಂತ್ ಡಿಸ್ಪ್ಲೇ ಆಗುತ್ತೆ. ಅದಕ್ಕಾಗಿ ನಾವು ಶೋಧನೆ ಬಂದ ತಕ್ಷಣ ಬೇಜಾರು ಮಾಡ್ಕೊಳ್ಬಾರ್ದು. ನಾವು ಶೋಧನೆ ಇದ್ದೇವೆಂದ್ರೆ ದೇವರು ನಮ್ಮನ್ನ ಆ ಶೋಧನೆಗಿಂತ ಅಧಿಕವಾದ ಶಕ್ತಿ ಉಳ್ಳ ದೇವರು ಆ ಶೋಧನೆ ನಮ್ಮನ್ನ ಹೊರಗಡೆ ಕರ್ಕೊಂಡು ಬರುತ್ತಾನೆ. ಪೇತ್ರ ನೋಡಿ 3 ಸಾರಿ ಏಸಪ್ಪನ್ನ ಏನ್ ಮಾಡ್ದ ಅಲ್ವಾ, ಡಿಲೇ ಮಾಡ. ಆದ್ರೆ ದೇವರಾದ್ರೂ ನಂಬಿಗಸ್ತನು, ತಿರುಗಿ ಆತನನ್ನೇ ಹುಡ್ಕೊಂಡು ಬಂದ. ಯಾರನ್ನ? ಪೇತ್ರನ. ನಾವಾದ್ರೆ ನೀವಾದ್ರೆ ಮಾಡ್ತಾ ಇದ್ವಾ? ಅಲ್ವಾ? ಆದ್ರೆ ಏಸಪ್ಪ ನೋಡಿ, ಆತನ ಗೊತ್ತು ಪೇತ್ರ ಅಪನಂಬಿಗಸ್ತನಾಗಿದ್ದಾನೆ, ಪೇತ್ರನು ಸರಿಯಾಗಿಲ್ಲ, ಬಲಹೀನನಾಗಿದ್ದಾನೆ ಎಂದು, ಆದ್ರೂ ಸಹ ಆತನನ್ನೇ ಹುಡ್ಕೊಂಡು ಬಂದ. ಅಲ್ಲ ನೋಡ್ತೇವೆ, ಆತನು ನಂಬಿಗಸ್ತನಾಗಿಯೇ ಇರುತ್ತಾನೆ. ಎಷ್ಟು ಹೆಚ್ಚಾಗಿ ನಾವು ಶೋಧನೆಗೆ ಒಳಪಡುತ್ತೇವೋ ಅಷ್ಟು ಹೆಚ್ಚಾಗಿ ಆತನ ಕೃಪೆ ಮತ್ತೆ ಶಕ್ತಿ ನಮ್ಮೊಂದಿಗೆ ಇರುತ್ತೆ. ಹಲ್ಲೆಲೂಯಾ. ಎಷ್ಟು ಹೆಚ್ಚಾಗಿ ನಾವು ಶೋಧನೆ ಒಳಪಡುತ್ತೇವೋ ಅಷ್ಟು ಹೆಚ್ಚಾಗಿ ಆತನ ಒಂದು ಕೃಪೆ ಮತ್ತೆ ಆತನ ಒಂದು ಬಲ ನಮ್ಮಲ್ಲಿ ಯಾವಾಗಲೂ ಇರ್ತದೆ. ನಮ್ಮನ್ನ ಸೋಲುವಂತೆ ದೇವರು ಬಿಟ್ಟುಕೊಳ್ಳೋದಿಲ್ಲ. ಆ ಶೋಧನೆಗೆ ನಾವು ಬಿಟ್ಟು ಪಾಪ ಮಾಡುವಂತೆ ದೇವರು ನಮ್ಮನ್ನ ಬಿಟ್ಟು ಕೊಡುವುದಿಲ್ಲ. ಯೋಗನ ನಾವು ಸ್ವಲ್ಪ ನೋಡುವುದಾದ್ರೆ, ಎಲ್ಲರೂ ಗೊತ್ತು ಯೋಗನ ಕಥೆ. 1 ಮತ್ತೆ 12ನೇ ವಚನದಲ್ಲಿ, ಯೋಗ 1 ಮತ್ತೆ 12ನೇ ವಚನದಲ್ಲಿ ದೇವರು ಸೈತಾನಿಗೆ ಹೇಳ್ತಾ ಇದ್ದಾನೆ ಏನಂತ, ಯೆಹೋವನು ಸೈತಾನನಿಗೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು, ಆದರೆ ಅವನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟನು. ನಮ್ಮ ಜೀವಿತಗಳಲ್ಲಿ ದೇವರು ಅನುಮತಿಸದೆ ನಮಗೆ ಯಾವುದು ಬರೋದಿಲ್ಲ. ಆಮೇಲೆ
ಐಶ್ವರ್ಯ ಬಂದಾಗ, ಸುಖ ಬಂದಾಗ, ಆರೋಗ್ಯ ಬಂದಾಗ, ಸಮಾಧಾನ ಬಂದಾಗ, ಎಲ್ಲ ಒಳ್ಳೆ ಕಾರ್ಯಗಳು ನಾವು ಬಂದಾಗ ನಾವು ಸಂತೋಷ ಉಳ್ಳವರಾಗಿರ್ತೇವೆ. ಅದನ್ನ ದೇವರು ಅನುಮತಿಸಿದ ನಮ್ಮ ಲೈಫಲ್ಲಿ ಅಲ್ವಾ. ದೇವರು ಕೊಡದೆ ನಮ್ಗೆ ಯಾವುದು ಬರೋದಿಲ್ಲ. ಆತನೇ ಎಲ್ಲ ಮೂಲ, ಎಲ್ಲ ಒಳ್ಳೆ ಕಾರ್ಯಗಳಿಗೆ ಆತನೇ, ದಾನಗಳಿಗೆ ಆತನೇ ಒಳ್ಳೆ ಮೂಲ ಕಾರಣಕರ್ತನಾಗಿದ್ದಾನೆ. ಅವಾಗ ಎಲ್ಲವನ್ನ ಅನುಮತಿಸುವಂತ ದೇವರು ಒಳ್ಳೆಯದು ಅನುಮತಿಸಬೇಕಾದ್ರೆ ನಾವು ತುಂಬಾ ಖುಷಿ ಪಡ್ತೇವೆ, ಸಂತೋಷ ಪಡ್ತೇವಲ್ಲ. ಅದೇ ರೀತಿಯಾಗಿ ಶೋಧನೆಗಳು ಬರಬೇಕಾದ್ರೆ ದೇವರನ್ನು ಅಲೋ ಮಾಡಿ ನಮ್ಮ ಜೀವಿತಗಳಿಗೆ ಬರೋದಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ನಮ್ಮ ಲೈಫಲ್ಲಿ ಯಾವ್ದೆಲ್ಲ ಶೋಧನೆಗಳು, ಕಷ್ಟಗಳು ನಾವು ಅನ್ವಯಿಸ್ತೇವೋ ಆ ಶೋಧನೆಗಳನ್ನ ಬರಗೊಳಿಸುವುದು ಯಾರಾಗಿದ್ದಾನೆ? ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆತನು ಸೈತಾನಿಗೆ ಅನುಮತಿ ಕೊಡದೆ ಯಾವುದು ನಮಗೆ ಬರೋದಿಲ್ಲ. ಅದಕ್ಕಾಗಿ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು, ಆತನು ಒಂದು ಉದ್ದೇಶದಿಂದ ಈ ಶೋಧನೆಯನ್ನು ನಮ್ಮ ಜೀವಿತದಲ್ಲಿ ಬರಗೊಳಿಸಿದ್ದಾನೆ. ವಾಟ್ ಈಸ್ ದ ಪರ್ಪಸ್ ಆಫ್ ಟೆಂಪ್ಟೇಷನ್ ಇನ್ ಅವರ್ ಲೈಫ್? ನಮ್ಮ ಜೀವಿತದಲ್ಲಿ ಬರುವಂತಹ ಶೋಧನೆಗಳಿಗೆ ಉದ್ದೇಶ ಏನು? ದೇವ್ರ ಬೇರೆ ಕೆಲಸ ಇಲ್ಲ. ಸುಮ್ಮನೆ ಪರಲೋಕ ಕೂತ್ಕೊಂಡಿದ್ದಾನೆ, ಆಟ ಆಡೋಣ ಈ ಮಕ್ಕಳ ಜೊತೆ, ಇವ್ರು ಸುಮ್ಮನೆ ಸಮಾಧಾನವಾಗಿದ್ದಾರೆ ಅಲ್ವಾ, ಶೋಧನೆ ಕೊಡೋಣ ಅಂತ ಕೊಡ್ತಾನ? ಯಾಕೆ ಶೋಧನೆಯನ್ನ ಬರಗೊಳಿಸ್ತಾನೆ? ನಮ್ಮ ಜೀವಿತಗಳಿಗೆ ಸೈತಾನಿಗೆ ಅನುಮತಿ ಕೊಡ್ತಾನೆ. ಯೋಗನಿಗೆ ಕೊಟ್ಟ ಅಲ್ಲ, ಯಾಕೆ? ನಮ್ಮನ್ನ ಪರೀಕ್ಷಿಸುವುದಕ್ಕಾಗಿ, ಮತ್ತೆ ನಮ್ಮ ಹೃದಯದಲ್ಲಿ ಏನಿದೆ ಅಂತ ತಿಳಿದುಕೊಳ್ಳುವುದಕ್ಕಾಗಿ. ದೇವರು ತಿಳ್ಕೊಳ್ಬೇಕಂತಲ್ಲ, ನಾವು ತಿಳ್ಕೊಳ್ಬೇಕಂತ. ದೇವರ ಸರ್ವಶಕ್ತನು, ಆತನಿಗೆಲ್ಲ ಗೊತ್ತು. ನಮ್ಮ ಹೃದಯದಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು. ನಾವು ಎಷ್ಟು ಮಾತ್ರ ದೇವರಲ್ಲಿ ನಂಬಿಕೆಯಿಂದ ಇದ್ದೇವೆ ತಿಳ್ಕೊಳ್ಬೇಕಂತ ನಮಗೆ ಆ ಶೋಧನೆಯನ್ನ ದೇವರು ಬರಗೊಳಿಸುವವನಾಗಿದ್ದಾನೆ. ಅದಕ್ಕೆ ಲೂಕನ ಸುವಾರ್ತೆ 27:31-32 ಯೇಸು ಪೇತ್ರನಿಗೆ ಹೇಳಿದನು. ಆ ವಾಕ್ಯ ಓದಿ ಯಾರಾದ್ರು? ಲೂಕ 27:31-32 ಯಾರಾದ್ರು ಓದಿ? ಲೂಕ್ 22:31-32. ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಎಷ್ಟು ಸುಂದರವಾಗಿದೆ ನೋಡಿ. ದೇವರಲ್ಲಿ ಸೈತಾನನ ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡಿದ್ದಾನೆ ದೇವರತ್ರ. ಆದರೆ ಯೇಸು ಕ್ರಿಸ್ತನು ನಮಗಾಗಿ ವಿಜ್ಞಾಪನೆ ಮಾಡುವ ಆತನಾಗಿದ್ದಾನೆ. ಚೆನ್ನಾಗಿ ಕೇಳಿಸ್ಕೊಳ್ಳಿದ್ದೀರಿ. ನಾವು ಆ ಒಂದು ಶೋಧನೆಗೆ ಒಳಪಡಬೇಕೆಂದು ದೇವರು ಸೈತಾನಿಗೆ ಅಪ್ಪಣೆ ಕೊಟ್ಟರೂ ಸಹ, ಸೈತಾನಿಗೆ ಅಲೋ ಮಾಡಿರೂ ಸಹ ದೇವರು ನನ್ನೊಂದಿಗೆ ಇರ್ತಾನೆ. ಹಾಲೆಲೂಯಾ. ದೇವರು ನಮಗಾಗಿರ್ತಾನೆ. ನಮ್ಮ ಬಲಹೀನತೆಗಳ ನಮ್ಮ ಶಕ್ತಿಯನ್ನು ಬಲ್ಲಂತ ದೇವರು, ಅದಕ್ಕಾಗಿ ಆತನೇ ನಮ್ಮ ಶಕ್ತಿಗೆ ಮೀರಿದಂತ ಶೋಧನೆಯನ್ನು ನಾವು ಮನುಷ್ಯರು ಮೇಲೆ ನೋಡ್ತೇವಲ್ವಾ. ಈ ಒಂದು ನಮ್ ಜೊತೆನೆ 24 ಗಂಟೆ ಇರ್ಬೋದು, ನಮ್ ಜೊತೆನೆ ವಾಸ ಮಾಡ್ತಾ ಇರ್ಬೋದು, ಗಂಡ ಹೆಂಡತಿ ಮಕ್ಕಳು ಯಾರೇ ಆಗಿರ್ಬೋದು, ಓಕೆನಾ. ಆದರೂ ಸಹ ನಮಗೆ ಅವರ ಬಗ್ಗೆ 100% ಗೊತ್ತಿಲ್ಲ. ಅದು ಯಾರು ಗೊತ್ತು? ಯೇಸಪ್ಪನಿಗೆ ಗೊತ್ತು. ಅನೇಕ ಸಾರಿ ಮನುಷ್ಯರು ನಾವು ಅವ್ರು ನೋಡಿ, ಅವ್ರ ಜೊತೆ ನಾವು ಪಳಗೋದು ನೋಡಿ, ಅಥವಾ ಅವ್ರ ಜೊತೆ ನಾವು ಇರೋದ್ ನೋಡಿ ಅನ್ಕೋತೀವಿ, ಇವ್ರ ಕೇಳಿ ಆಗತ್ತಾ ಕೆಲಸ, ಈ ಸ್ಟ್ರಾಂಗ್ ಏನೋ ಅನ್ಕೋತೀವಿ. ಆ ವಿಷಯದಲ್ಲಿ ಅವರು ಬಲವುಳ್ಳವರು ಅನ್ಕೋತೀವಿ, ಆದ್ರೆ ಅವ್ರು ಬಲಹೀನರಾಗಿರ್ತಾರೆ. ಅದು ಏಸಪ್ಪನ್ ಗೊತ್ತು. ಅದಕ್ಕಾಗಿ ಅಲ್ಲಿ ನಾವು ನೋಡ್ತೇವೆ, ನಮ್ಮ ಶಕ್ತಿ ಏಸಪ್ಪನ್ ಗೊತ್ತೇ ಹೊರತು ಯಾವ ಮನುಷ್ಯನಿಗೂ ಗೊತ್ತಿಲ್ಲ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಫಿಸಿಕಲ್ ಸ್ಟ್ರೆಂತ್. ಅರ್ಥಾಗ್ತಿದೆಯಲ್ಲ? ಫಿಸಿಕಲ್ ಸ್ಟ್ರೆಂತ್ ನೋಡಿದ್ರೆ ಗೊತ್ತಾಗುತ್ತಾನೆ ಎಷ್ಟು ಬಲ ಇದೆ ನಮಗೆ. ನಮ್ಮ ಮನಸ್ಸಿನಲ್ಲಿರುವಂತಹ ಬಲ, ನಮ್ಮ ಒಂದು ಸ್ಟ್ರೆಂತ್, ಇನ್ನರ್ ಮ್ಯಾನ್ ಇರುವಂತಹ ಸ್ಟ್ರೆಂತ್, ಆತ್ಮಿಕವಾಗಿ ನಮ್ಗಿರುವಂತಹ ಬಲ, ಅದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅದು ಯಾರಿಗೆ ಗೊತ್ತು? ಏಸಪ್ಪನ್ ಒಬ್ಬರಿಗೆ ಗೊತ್ತು. ಮೊದಲಾಗಿ ಏನಿದೆ? 3 ಕಾರ್ಯಗಳುಂಟು ಈ ಒಂದು ಅಧ್ಯಾಯದಲ್ಲಿ. ಮೊದಲಾಗಿ ಟೆಂಪ್ಟೇಷನ್ ಈಸ್, ಅಲೋ ಬೆಳಗ್ಗೆ ಮಾಡ್ತೀವಿ, ಶೋಧನೆ ಅನ್ನೋದು ಸಾಮಾನ್ಯವಾಗಿದೆ. ಟೆಂಪ್ಟೇಷನ್ ಇಸ್ ಕಾಮನ್, ಎಲ್ಲರಿಗೂ ಟೆಂಪ್ಟೇಷನ್ ಬಂದೇ ಬರ್ತದೆ. ಎರಡನೇದಾಗಿ ಟೆಂಪ್ಟೇಷನ್ ಈಸ್ ಲಿಮಿಟೆಡ್, ಅದು ಶೋಧನೆ ಅನ್ನುವಂಥದ್ದು ಸೀಮಿತವಾಗಿರುವಂಥದ್ದು. ಮೂರನೇದಾಗಿ ಟೆಂಪ್ಟೇಷನ್ ಈಸ್ ಎಸ್ಕೇಪಬಲ್, ಅಂದ್ರೆ ಶೋಧನೆ ಅನ್ನುವಂಥದ್ದು ತಪ್ಪಿಸಿಕೊಳ್ಳಬಹುದಾದದ್ದು. ಅದಕ್ಕೆ ಅದೇ ವಚನದಲ್ಲಿ ಇದೆ, ಅಲ್ಲಿ ಪೌಲ ಹೇಳ್ತಾನೆ, ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತದೆ, ತಪ್ಪಿಸಿಕೊಳ್ಳುವ ಸಿದ್ಧ ಮಾಡುವನು. ಸಹಿಸಿಕೊಳ್ಳುವುದಕ್ಕೆ ಶಕ್ತರಾಗ್ತೀವಿ,
ಸಹಿಸಿಕೊಳ್ಳಬೇಕಾದಂತ ಶಕ್ತಿಯನ್ನು ದೇವರು ಕೊಡ್ತಾನೆ. ದೇವರು ನಮ್ಮ ಶಕ್ತಿ ಗೊತ್ತು ಅಲ್ವಾ? ಎಷ್ಟೇ ವರ್ಷ ಆಗಿದ್ರು ಸಹ ಗಂಡು ಹೆಣ್ಣು ಮಕ್ಕಳು ಏನೇ ಆಗಿ ಕೇಳೋದಂತೆ ನೋಡಿ, ಮಕ್ಕಳಿಗೆ ಎಷ್ಟೋ ಇರುತ್ತೆ ಶಕ್ತಿ ಗೊತ್ತಾ? ನಾವು ದೊಡ್ಡವ್ರಿಗೆ ಇರೋದಿಲ್ಲ. ಸಾರಿ ಮಕ್ಕಳು ಆ ಒಂದು ವಿಷಯದಲ್ಲಿ ಶೋಧನೆಗೆ ಅವರು ಏನಾಗ್ತಾರೆ, ಜಯಿಸ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ದೊಡ್ಡವರು ಆ ಶೋಧನೆಗೆ ಬಿದ್ಬಿಟ್ಟಿರ್ತಾರೆ. ಅದಕ್ಕೆ ವಯಸ್ಸಲ್ಲ ಏನಿಲ್ಲ. ನಾವು ಅನೇಕ ಸಾರಿ ನಾವು ಗೊತ್ತಿಲ್ಲ, 30 ವರ್ಷ ಆಗಿತ್ತು, 35 ವರ್ಷ ಆಗಿತ್ತು, ಮೆಚೂರ್ಡ್ ಈ ಪಾಪದಲ್ಲಿ ಬೆಳೆದಿಲ್ಲ, ಆ ಪಾಪದಲ್ಲಿ ಬೆಳೆದಿರ್ತಾರೆ ಅಲ್ವಾ? ಯಾಕೆ? ಆ ಒಂದು ಶಕ್ತಿ ಅಷ್ಟೇ ಅವ್ರಿಗಿರೋದು. ಅದಕ್ಕೆ ನಾವು ನೋಡ್ತೇವೆ ಆ ಒಂದು ಟೆಂಪ್ಟೇಷನ್, ಆ ಒಂದು ಶೋಧನೆ ಸಹಿಸೋದಕ್ಕೆ ಶಕ್ತರಾಗುವ ಶಕ್ತಿ ಕೊಡೋದು ಮಾತ್ರವಲ್ಲ, ಶೋಧನೆ ಆಗುತ್ತೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನ ಸಿದ್ಧ ಮಾಡುತ್ತಾನೆ. ನಾವೆಷ್ಟು ಕೇಪಬಲ್ ಅಂತ ನನ್ನೇ ಸಪ್ಪನಿಗೆ ಚೆನ್ನಾಗಿ ಗೊತ್ತು. ಅಲ್ಲೊಂದು ಮಾರ್ಗ ಮಾಡ್ತಾನೆ. ಇಂಗ್ಲಿಷ್ ಅಲ್ಲಿ ಚೆನ್ನಾಗಿದೆ. ಇಫ್ ಎನಿವನ್ ಹ್ಯಾಸ್ ದಟ್ ಇಂಗ್ಲಿಷ್ ವರ್ಷನ್, ಪ್ಲೀಸ್ ರೀಡ್ ದಟ್ ಇಂಗ್ಲಿಷ್. ಓದಮ್ಮ. 10:13, the last part of that verse. He will also provide a way out. He also will provide a way so that you can endure it. You can endure it. He will make a way. ಅಲ್ವಾ? ಅಲ್ಲಿ ಮಾರ್ಗವನ್ನು ನಮಗೆ ಮಾರ್ಗ ಮಾಡ್ತಾನೆ ಅಂದ್ರೆ ಎಲ್ಲಕ್ಕಿಂತ ಹೆಚ್ಚಾದ ಮಾರ್ಗ ಯಾವುದು? ಏನು? ಯಾರು ಹೇಳಿದ್ರು? ಒಬ್ರು ಹೇಳಿದರೆ ನಾನೇ ಯಾರು ಮಾತಾ ನೀವು ಹೇಳ್ಬೇಕು. ಯೇಸು ಕ್ರಿಸ್ತನೇ ಮಾರ್ಗವಾಗಿದ್ದಾನೆ. ನಮ್ಮನ್ನ ಆ ಶೋಧನೆಯಿಂದ ಬಿಡುಗಡೆ ಮಾಡುವುದಕ್ಕಾಗಿ, ಶೋಧನೆಯಲ್ಲಿ ನಾವು ಬಿದ್ದು ಪಾಪ ಮಾಡದ ಹಾಗೆ ನಮ್ಮನ್ನ ತಪ್ಪಿಸುವುದಕ್ಕಾಗಿ ಯಾವ ಮಾರ್ಗ ಮಾಡ್ತಾನಂತೆ ದೇವರು? ಯೇಸು ಎಂಬ ಮಾರ್ಗವನ್ನ ಮಾಡ್ತಾನೆ. ಆದ್ರಿಂದ ನಾವು ಯೇಸುವನ್ನ ಚೆನ್ನಾಗಿ ತಿಳಿದವರಾಗಿದ್ರೆ, ಅರ್ಥ ಮಾಡಿಕೊಂಡವರಾಗಿದ್ರೆ, ಅದರಲ್ಲಿ ಅನ್ವಯತೆಯಿರುವುದಾದ್ರೆ ನಮಗೆ ದೇವರು ಎಸ್ಕೇಪ್ ಆಗುವಂತ ಮಾರ್ಗವನ್ನ ಮಾಡಿಟ್ಟಿದ್ದಾನೆ. ಆದ್ರೆ ನಾವು ಅನೇಕ ಸಾರಿ ಆ ಮಾರ್ಗವನ್ನು ನೋಡೋದಿಲ್ಲ. ನಮ್ಮ ಕಣ್ಣು ಕಾಣುವಂತ ಮಾರ್ಗವನ್ನೇ ನೋಡ್ತಾ ಇದ್ದೀವಿ ತಪ್ಪಿಸ್ಕೊಳ್ಳೋದಿತ್ತು. ಅಲ್ಲೇ ನೋಡ್ತೇವೆ, ಇಸ್ರಾಯೇಲರು ಐಗುಪ್ತದ ಹೊರಗಡೆ ಬಂದ್ರು ಅಲ್ವಾ? ಇನ್ನೇನಪ್ಪ ಮುಗೀತು, ನಾವು ಹೊರಗಡೆ ಬಂದ್ಬಿಟ್ಟಿದ್ದೇವೆ, ಕಾನಾನ್ ಊರಿಗೆ ಹೋಗ್ತೇವೆ, ದೇವರು ತೋರಿಸಿದಂತ ಪ್ರಾಮಿಸ್ ಲ್ಯಾಂಡ್ ಹೋಗ್ತೇವೆ, ವಾಗ್ದಾನ ದೇಶಕ್ಕೆ ಅಂತ ಹೋಗ್ತಾ ಇತ್ತು. ಅಲ್ಲಿ ದೇವ್ರು ಬಿಟ್ರ? ಸುಮ್ಮನೆ ತಾನೇ ಇರ್ಬೇಕಾಯ್ತು. ದೇವ್ರು ತಾನೇ ಹೇಳಿದ್ರು ಹೋಗ್ರಿ ಅಂತ. ಫರೋ ಅಂತ ಮಾತಾಡಿದ್ರು, ಎಲ್ಲ ಮಾಡಿದ್ರು, ಹೋಗ್ರಿ ಅಂತಾನೆ. ಹೋದ್ಮೇಲೆ ಫರೋನ್ಗೆ ಅವರೆಲ್ಲ ಸಂಸ್ಥಾನದವ್ರಿಗೆ ಇದಂತ ಜನಗಳನ್ನ ಕಂಡು ದೇವ್ರು ತೆಗೆದ್ಬಿಟ್ರು. ಏನಂದ್ರು? ಓಡ್ಸ್ಕೊಂಡು ಹೋಗಿ ಅವ್ರನ್ನ. ಹೇಗಿದೆ ಅಂದ್ರೆ ನಾನು ಅನ್ಸೋದು ದೇವ್ರನ್ನ. ಯಾಕೆ? ಇಸ್ರೇಲ್ ಜನಗಳಿರುವಂತ ನಂಬಿಕೆಯನ್ನ ಟೆಸ್ಟ್ ಮಾಡುವುದಕ್ಕೆ. ಅಲ್ಲಿ ನೋಡಿ ಹೋಗ್ತಾ ಇದ್ದಾರೆ. ಮುಂದೆ ಹೇಗೆ? ಹಿಂದೆ ಇಲ್ಲಿ ತಪ್ಪಿಸ್ಕೊಳ್ಳೋಕೆ ಮಾರ್ಗ ಇದೆಯಾ? ಇಲ್ಲ ಅಲ್ವಾ? ಅವಾಗ ಏನ್ ಮಾಡುದು? ದೇವ್ರೇ ಮಾಡ್ಬೇಕಾ ಬೇಡವಾ? ಅದಕ್ಕೆ ದೇವ್ರೇನ್ ಮಾಡ್ದ? ಮಾರ್ಗ ಮಾಡ್ದ. ಏನ್ ಮಾರ್ಗ ಮಾಡ್ದ? ಒಣನೆಲ್ಲ ಮಾಡ್ಬಿಟ್ಟ. ಆ ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡ್ಬಿಟ್ಟ. ಇಸ್ರೇಲ್ ಜನರು ಒಣದಲ್ಲಿ ನಡ್ಕೊಂಡು ಹೋಗಂಗ್ ಮಾಡ್ದ ಅಲ್ವಾ? ಅದೇ ವೈರಿಗಳು ಬರ್ಲಿ ಅಂತ ನೋಡ್ತಾ ಇದ್ದ. ಅವರೆಲ್ಲರೂ ಕೆಂಪು ಸಮುದ್ರ ಮೊದಲು ಬಂದ ತಕ್ಷಣ ಏನ್ ಮಾಡ್ದ? ನೀರು ಹಾಕಿ ಹಂಗೆ ನಮ್ಮ ಜೀವಿತಗಳಲ್ಲಿ ಏಸು ನಮಗೆ ಮಾರ್ಗ ಮಾಡುವಾತನಾಗಿದ್ದಾನೆ. ಅದಕ್ಕಾಗಿ ಅಂದ್ರೆ ನಾವು ದೇವರನ್ನ ಎಷ್ಟು ಹೆಚ್ಚಾಗಿ ಆತುಕೊಳ್ಳುತ್ತೇವೆ, ಎಷ್ಟು ಹೆಚ್ಚಾಗಿ ನಾವು ಅಂದ್ರೆ ಬಿಲೀವ್ ಮಾಡ್ತೇವೋ, ನಂಬುತ್ತೇವೋ, ಅಷ್ಟು ಹೆಚ್ಚಾಗಿ ದೇವರು ನಮ್ಮನ್ನ ಬಿಡುಗಡೆ ಮಾಡುವಾತನ, ಎಸ್ಕೇಪ್ ಮಾಡುವಾತನ ಆಗಿರುತ್ತಾನೆ. ಈ ಒಂದು ಟೆಂಪ್ಟೇಷನ್ ಎಸ್ಕೇಪ್ ಆಗ್ಬೇಕಂದ್ರೆ ದೇವರು ಮಾರ್ಗ ಮಾಡ್ತಾನೆ. ನಾನು ಕೆಲವೊಂದು ಕಾರ್ಯ ಮಾಡ್ಬೇಕಾ ಬೇಡ? ನಾನು ಯಾವಾಗ ಅದೇ ಹೇಳೋದಲ್ವಾ? ನಾನು ನಂಬೋದು ಅದೇ. ಬರೀ ಏಸಪ್ಪ ಮಾಡ್ಬಿಡ್ತಾನೆ ಅಂತ ಕೂತ್ಕೊಂಡಲ್ಲ, ನಾನು ಮಾಡಿ. ನಾನು ಮಾಡದೆ ಹೊರತು ದೇವರೇ ಎಲ್ಲವನ್ನ ಮಾಡೋದಿಲ್ಲ, ಮಾಡಕ್ಕಾಗೋದಿಲ್ಲ. ಮೊದಲನೇದಾಗಿ 2 ತಿಮೋತಿ 2:27 ಓದಿ ಯಾರಾದ್ರೂ ಒಬ್ರು. 2 ತಿಮೋತಿ chapter 2 verse 22. 2 ತಿಮೋತಿ 2:22. ನೀನು ಯೌವನದ ಇಚ್ಛೆಗಳಿಗೆ ದೂರವಾಗಿರು. ಮತ್ತೊಂದು ವಚನ 1 ಥೆಸಲೋನಿಕ 5:22. 1 Thessalonians chapter 5 verse 22. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷ 1 ಥೆಸಲೋನಿಕ 5:22. 22. ಸಕಲ ವಿಧವಾದ ಕೆಟ್ಟತನಕ್ಕೆ ದೂರವಾಗಿ.
ಮೊದಲದಾಗಿ ನಾವು ಟೆಂಪ್ಟೇಷನ್ ಇಂದ ಎಸ್ಕೇಪ್ ಆಗ್ಬೇಕು. ಟೆಂಪ್ಟೇಷನ್ ಅಲ್ಲಿ ನಾವು ಬಿದ್ದು ಪಾಪ ಮಾಡಬೇಕು. ಗೊತ್ತಲ್ವಾ ಅದು? ನಾನು ಮೊದಲೇ ಅದು ಹೇಳಿದೆ, ಯಾಕಂದ್ರೆ ನಿಮ್ಗೆಲ್ಲರೂ ಟೆಂಪ್ಟೇಷನ್ಗೆ ನಾವು ಒಳಪಡುವಂಥದ್ದು ಪಾಪ ಅಲ್ಲ. ಶೋಧನೆಗೆ ಒಳಪಟ್ಟು ಯೇಸು ಕ್ರಿಸ್ತನಿಗೆ ಶೋಧನೆಗೆ ಒಳಪಟ್ಟರು ಮಾತ್ರ ಅದು ಪಾಪಿ ಅಲ್ಲ. ಆದ್ರೆ ಶೋಧನೆಗೆ ನಾವು ಒಳಪಟ್ಟು ನಮ್ಮನ್ನು ನಾವು ಆ ಶೋಧನೆಗೆ ಒಪ್ಪಿಸ್ಕೊಟ್ರೆ ಅದು ಪಾಪ. ಒಂದು ಸಿಂಪಲ್ ಆದ ಒಂದು ರಿಜಿಸ್ಟ್ರೇಷನ್ ಅಲ್ಲಿ ನಂಗೆ ಯಾವಾಗ ಇಷ್ಟ. ಒಬ್ಬ ಯವನಸ್ಥ ಮಗ ಹೋಗ್ತಾ ಇರ್ತಾನೆ ಅನ್ಕೊಳ್ಳಿ ರೋಡಲ್ಲಿ. ಅಲ್ಲಿ ಪೋಸ್ಟ್ ಅಲ್ಲಿ ಅಶ್ಲೀಲವಾದಂತ ಹೆಂಗಸಿನ ಒಂದು ಫೋಟೋ ಇದೆ ಅನ್ಕೊಳ್ಳಿ. ಓಕೆನಾ? ಸಾಮಾನ್ಯವಾಗಿ ನೋಡ್ಕೊಂಡು ಹೋಗ್ತೀವಲ್ಲ, ಅದು ನಾನು ಮುಂದೆ ಹೋಗ್ತಿದ್ ನೋಡ್ತಾನಲ್ಲ, ಅದೇ ಟೆಂಪ್ಟೇಷನ್. ಅರ್ಥ ಆಯ್ತಲ್ಲ? ಸಿಂಪಲ್ ಅರ್ಥ ಮಾಡ್ಕೊಂಡಿದ್ದೆ ಹೇಳ್ತಾ ಇದ್ದೀನಿ. ಯವನಸ್ಥ ಮಾತ್ರ ಯಾರಾದ್ರೂ ಕೊಟ್ರೆ ನಾವು ಹೆಣ್ಮಕ್ಳು ನೋಡಿದ್ರೆ ಚೆನ್ನಾಗಿರೋದು ಯಾವ್ದಾದ್ರು ನೋಡ್ರೆ ಆತ ಬೇಡದ ಕಾರ್ಯಗಳನ್ನ ತಿರುಗಿ ನೋಡ್ತೀವಿ ನೋಡಿ, ಅದೇ ಟೆಂಪ್ಟೇಷನ್. ಅದು ತಿನ್ನೋಡು ಹೋಗ್ಬಿಡ್ತೀವಲ್ಲ, ಅದೇ ಟೆಂಪ್ಟೇಷನ್. ಆ ಯವನಸ್ಥ ಮನೆಗೆ ಹೋಗ್ಬಿಡ್ತಾನಲ್ಲ, ಮಲ್ಕೊಂಡು ರಾತ್ರಿ ಅದನ್ನೇ ಯೋಚನೆ ಮಾಡ್ತಾ ಇರ್ತಾನ, ಅದು ಪಾಪ ಬಿದ್ದದ ಅಂತ. ಆಮೇಲೆ ಅದೇನಂತ ಅವ್ರಿಗೆ ಕ್ರಿಯೇಟ್ ತೋರಿಸ್ಬಿಡ್ತಾರೆ, ಅದು ಪಾಪ. ಅದು ಟೆಂಪ್ಟೇಷನ್ಗೆ ಒಳಪಡುವಂಥದ್ದು, ಅದು ಪಾಪ. ಓಕೆನಾ? ಇಲ್ಲೇ ಮೊದಲನೇದಾಗಿ ನಾವೇನ್ ಮಾಡ್ಬೇಕಾಗಿದೆ, ಟೆಂಪ್ಟೇಷನ್ ಹೇಳ್ಬೇಕಂದ್ರೆ ಫ್ರೀ ಫ್ರಮ್, ಇಂಗ್ಲಿಷ್ ಫ್ರೀ ಫ್ರಮ್ ಅಂದ್ರೆ ದೂರವಾಗು, ಓಡೋಗು ಅಂತ ಅರ್ಥ. ಓಡೋಗ್ಬೇಕು ಯಾವ್ದಿಂದ? ಇಚ್ಛೆಗಳಿಂದ ಮತ್ತೆ ಸಕಲ ವಿಧವಾದ ಕೆಟ್ಟತನದಿಂದ ನಾವು ದೂರವಾಗಬೇಕು. ಆಗಲೇ ನಾವು ಟೆಂಪ್ಟೇಷನ್ ಗೆಲ್ಲಕ್ಕಾಗುವುದು. ನಮ್ಮ ಮನ್ಸಲ್ಲಿ ಮೊದಲೇ ನಮಗೆ ಆ ಒಂದು ಇಚ್ಛೆಗಳಿದ್ರೆ, ಆ ಮೊದಲೇ ನಮಗೆ ಕೆಟ್ಟತನ ತುಂಬಿಕೊಂಡಿದ್ರೆ, ನಾವೆಲ್ಲಿ ಆ ಒಂದು ಶೋಧನೆಗೆ ಗೆಲ್ಲೋದು? ಏನ್ ಮಾಡ್ತೀವಿ? ಪಾಪದಲ್ಲೇ ಬೀಳೋದು. ಎರಡನೇದಾಗಿ ಮತ್ತಾಯ 26:41 ಯೇಸು ಕ್ರಿಸ್ತನು ಹೇಳ್ತಾನೆ, ನಮ್ಗೆ ಗೊತ್ತಿರುವಂತ ವಚನಗಳು. ಗೆತ್ಸೆಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಗ ಏಸಪ್ಪ ಹೇಳಿದ್ದೇನು? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ, ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು. ಶೋಧನೆಗೆ ಒಳಗಾಗದಂತೆ ನಾವು ಏಸಪ್ಪ ಪ್ರತಿ ದಿನ ಕೇಳಬೇಕು. ಬೆಳಿಗ್ಗೆ ಎದ್ದು ನಾವು ಪ್ರಾರ್ಥನೆ ಮಾಡುವಾಗ ದೇವರ ಕೇಳಬೇಕಾಗಿದ್ದು, ಈ ದಿನ ನನ್ನನ್ನ ಶೋಧನೆಗೆ ಒಳಪಡಿಸಬೇಡ. ಕರ್ತನ ಪ್ರಾರ್ಥನೆ ಗೊತ್ತಲ್ವಾ? ಕರ್ತನ ಪ್ರಾರ್ಥನೆ ಏನ್ ಹೇಳ್ತಾರೆ? ಶೋಧನೆಗೆ ಸೇರಿಸದೆ ಕೇಳಿ ನನ್ನನ್ನು ತಪ್ಪಿಸಿ. ಶೋಧನೆಗೆ ಸೇರಿಸಬೇಡ ಏಸಪ್ಪ ಅಂತ ಕೇಳಬೇಕು ಪ್ರತಿದಿನ. ನಾವು ಆ ಪ್ರಾರ್ಥನೆ ನಾವು ಮಾಡುವವರಾಗಿರ್ಬೇಕು. ಅದು ಎರಡನೇದಾಗಿ ನಾವು ಮಾಡಬೇಕಾಗಿರುವಂತದ್ದು. ಮೂರನೇದಾಗಿ ಲೂಕ 4ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ, ಯೇಸು ಕ್ರಿಸ್ತನನ್ನ ಸೈತಾನನು ಶೋಧನೆ ಮಾಡಿದ್ರು. ನಮ್ಗೆಲ್ಲರೂ ಗೊತ್ತಲ್ವಾ? ಶೋಧಿತ ಬಂದು ಯೇಸು ಕ್ರಿಸ್ತನು ಉಪವಾಸ ಮಾಡಿ ಆ ಒಂದು ಬೆಟ್ಟಕ್ಕೆ ಹೋಗಿದ್ದಾಗ ಆತನು ಬಂದು ಶೋಧಿಸುವಂತ. ಯೇಸು ಕ್ರಿಸ್ತನ ಅಲ್ಲಿ ಆ ಶೋಧನೆಗೆ ಗೆದ್ದಂತ ಒಂದು ವಿಧಾನ ಯಾವುದು? ವಾಕ್ಯವನ್ನ ಉಪಯೋಗಿಸಿದ. ಈ ಕೋಟೆಡ್ ದ ಸ್ಕ್ರಿಪ್ಚರ್ಸ್ ನೋಡಿ. ಆತನಿಗೆ ವಾಕ್ಯ ಚೆನ್ನಾಗಿ ಗೊತ್ತಿತ್ತು. ಆ ವಾಕ್ಯವನ್ನೇ ಸೈತಾನ್ ಹೇಳಿದ ವಾಕ್ಯನೇ. ಆದ್ರೆ ಆ ವಾಕ್ಯಕ್ಕೆ ಎನ್ಕೌಂಟರ್ ಕೊಡೋದು ಹೆಂಗೆ ಅಂತ ನಮ್ಗೆ ಗೊತ್ತಾಗಿರ್ಬೇಕಲ್ವಾ? ಯಾವ ವಚನಕ್ಕೆ ನಾನು ಯಾವ್ದು ಹೇಳ್ಬೇಕು ಅಂತ ಗೊತ್ತಾಗಿರ್ಬೇಕು. ಸೈತಾನನು ನಮಗೆ ಲೈಂಗಿಕವಾಗಿ ನಾವು ಶೋಧಿಸ್ತಾ ಇದ್ರೆ, ನಾವು ಅನ್ನದ ಆಸೆ ಕುರಿತಾಗಿ ನಾವು ಆತ ಹೊಡೆಯಕ್ಕಾಗುತ್ತಾ? ಸಿಂಪಲ್ ಆಗಿ ನಾನು ಹೇಳ್ತಾ ಇದ್ದೀನಿ. ಓಕೆನಾ? ಆಗಲ್ಲ ಅಲ್ವಾ? ನಮ್ಗೆ ಗೊತ್ತಿರಬೇಕು ಆ ಲೈಂಗಿಕತೆಯ ಒಂದು ಪಾಪದ ಕುರಿತಾಗಿ ಯಾವ್ದೆಲ್ಲ ವಚನಗಳಿದೆ ಸೈತಾನಿಗೆ ಹೊಡೆಯಕ್ಕೆ ಉಂಟು. ಯಾವುದೋ ಒಂದು ವಚನ ಹೇಳಿ ಸಿಂಪಲ್ ಆಗಿ. ಯಾವ್ದವರು ಇದೇ ಮಾಡ್ತಾನೆ. ಹಲೋ, ಏನ್ ಹೇಳ್ಬೇಕು? ವಚನ ಹೇಳ್ತದೆ, ನಿನ್ನಂತೆ ನಿನ್ನ ಹೆಂಡತಿಯನ್ನ ಅತನೇ ಬಂದವನು ಹೇಳೋದು. ಬೇರೆ ಕಡೆ ಒಂದು ಸೆಟಪ್ ಇಟ್ಕೋ, ನೀನು ಲೈಂಗಿಕತೆ ಇನ್ನೊಂದಾದ್ರೆ ಬೇರೆ ಕಡೆ ಸೆಕ್ಸ್ ಮಾಡು ಅಂತ ಹೇಳ್ಬೇಕಾದ್ರೆ ಅವೇನ್ ಹೇಳ್ಬೇಕು? ಆ ವಚನಗಳು ಏಸಪ್ಪ ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ. ಒಂದೊಂದು ವಚನಕ್ಕೂ ಅವನ ವಚನದಲ್ಲೇ ಹೊಡೆದು ಏನ್ ಮಾಡ್ದ? ಅವನು ಬಿಟ್ಟು ಹೋದ. ಹಂಗೆ ನಾವು ಸಹ ಪ್ರಿಯರೇ ವಾಕ್ಯದಲ್ಲಿ ಚೆನ್ನಾಗಿ ವೆಲ್ ವರ್ಸ್ಡ್ ಇನ್ ದ ವರ್ಡ್ ಆಫ್ ಗಾಡ್. ಮೂರನೇದಾಗಿ ನಾವು ದೇವರ ವಾಕ್ಯದಲ್ಲಿ ಚೆನ್ನಾಗಿ ತಿಳಿದವರಾಗಿರ್ಬೇಕು. ಆವಾಗ ನಾವು ಅದನ್ನ ಓಡಿಸಕ್ಕಾಗೋದು. ನಾಲ್ಕನೇದಾಗಿ ಯಾಕೋಬ 4:7 ಯಾರಾದ್ರೂ ನೋಡಿ ವಚನ. ಓದಿ, ಅರ್ಧ ಹೇಳ್ತೀನಿ. ದೇವರಿಗೆ ಒಳಗಾಗಿರಿ, ಸೈತಾನ ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಕೇಳಿಸ್ಕೊಳ್ಳಿ, ವಾಕ್ಯ ಚೆನ್ನಾಗಿ ಕೇಳಿಸ್ಕೊಬೇಕು. ಓಕೆನಾ? ಈಗಿರಲಾಗಿ ಸೈತಾನನನ್ನು ಎದುರಿಸಿರಿ, ದೇವರಿಗೆ ಒಳಗಾಗಿರಿ ಅಂತ ಹೇಳಿದ. ಫಸ್ಟ್ ಯಾರು ಮಾಡ್ಬೇಕು? ಯಾಕೆ ಗೊತ್ತಾ? ನಮ್ಮ ಶಕ್ತಿಯಿಂದ ನಾವು ಸೈತಾನ ಓಡಕ್ಕೆ ಆಗೋದಿಲ್ಲ. ಆಮೇಲೆ ನಾವೇನ್ ಮಾಡ್ಬೇಕು? ಫಸ್ಟ್ ಏಸಪ್ಪ ನಮ್ಮನ್ನು ಒಪ್ಪಿಸ್ಕೊಳ್ಬೇಕು. ಆಗ ನಾವು ಸೈತಾನ ಎದುರಿಸಕ್ಕಾಗುತ್ತೆ. ಆ ಸರ್ವ ಆಯುಧಗಳನ್ನ ಧರಿಸ್ಕೊಳ್ತೀವಿ.
ಆಗ ಏನ್ ಮಾಡ್ತಾನೆ ಸೈತಾನ? ಓಡಿ ಹೋಗ್ತಾನೆ. ಈ ನೋಡಿ, ನಾವು ಈ ಒಂದು ಶೋಧನೆಯಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ಒಂದು ಮಾರ್ಗ ಗೊತ್ತಾ? ಫ್ಲೀ, ಓಡೋಗೋದು. ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಒಬ್ಬ ಸೇವಕರು ಅಂತ ಹೇಳಿದಾನೆ, ವೆನ್ ಯು ರನ್ ಫ್ರಮ್ ಸಿನ್ ಟು ದ ಸೇವಿಯರ್, ಸೈತಾನ್ ರನ್ಸ್ ಫ್ರಮ್ ಯು. ಆಮೇಲೆ ಅಲ್ವಾ, ನಾವು ಯಾವಾಗ ಪಾಪವನ್ನು ಬಿಟ್ಟು ಕರ್ತನ ಹತ್ರ ಓಡ್ ಬರ್ತೇವೋ ಅವಾಗ ಸೈತಾನ ನಮ್ಮನ್ನು ಬಿಟ್ಟು ಓಡುತ್ತಾ. ಅವಾಗ ನಾವು ಆ ಒಂದು ಶೋಧನೆನ ಗೆಲ್ಲಕ್ಕಾಗೋದಕ್ಕೆ ಎಲ್ಲರೂ ಎದ್ದು ನಿಂತ್ಕೊಳ್ಳೋಣ. ನಮ್ಮನೆ ಅಪ್ಪಿಸಿಕೊಟ್ಟು ಈ ಒಂದು ಮಾರ್ಚ್ ತಿಂಗಳ ದೇವರು ನಮಗೆ ಕೊಟ್ಟುವಂತ ಆ ಒಂದು ವಚನವನ್ನು ಎಲ್ಲರೂ ತೆಗೆದುಕೊಳ್ಳಿ. ಈ ಹಾಡು ಆದ ನಂತರ ನಾವು ವಚನ ಓದಿ ಪ್ರಾರ್ಥನೆ ಮಾಡುವುದಾಗಿದೆ. ನನ್ನ ನಂಬಿಕೆಯನ್ನು ನೀವೆಚ್ಚಗೊಳಿಸಲಿಲ್ಲ, ನನ್ನ ಜೀವನದಲ್ಲಿ ಇದ್ದಂತೆ ಇರೋದಿಲ್ಲ. ನನ್ನ ನಂಬಿಕೆಯನ್ನು ನೀವೆಚ್ಚಗೊಳಿಸಲಿಲ್ಲ, ನನ್ನ ಜೀವನದಲ್ಲಿ ಇದ್ದಂತೆ ಇರೋದಿಲ್ಲ. ನಾ ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಮನುಷ್ಯರು ಬೇರೆ ಯಾರಿಗೂ ದೇವರು ನಿಮ್ಮ ಶಕ್ತಿಯನ್ನು ನೀಡುವ ಶಕ್ತಿಯನ್ನು ನಿಮಗೆ ಬಲಗೊಳಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗದಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ಪರಿಶುದ್ಧನೇ, ಸರ್ವೋತ್ತಮನೇ, ಕೃಪೆಯ ಐಶ್ವರ್ಯ ದೇವ, ಅಪ್ಪ, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಈ ಒಂದು ವಿಶೇಷವಾದ ಸಮಯದಲ್ಲಿ ಈ ಮೊದಲನೆಯ ದಿನದಲ್ಲಿ ಸ್ವಲ್ಪ ಸನ್ನಿಧಾನ ನಾವು ಬಂದಿದ್ದೇವೆ. ಈ ಒಂದು ತಿಂಗಳ ಸಂಪೂರ್ಣವಾಗಿ ನಾವು ನಿನ್ನಲ್ಲಿ ಪರಿಶುದ್ಧರಾಗಿ ಜೀವಿಸುವಂತೆ, ಬರುವಂತ ಎಲ್ಲಾ ಶೋಧನೆಗಳ ಕಟ್ಟಲೆ ಜಯಿಸುವಂತೆ ನೀವು ನಮ್ಮೊಂದಿಗೆ ಮಾತನಾಡಿದ್ದಿ. ಹೌದು ರಾಜ, ನಾವು ಏಸಪ್ಪ ನಿನಗೆ ಒಳಪಡುವಂತೆ, ನಿನ್ನಲ್ಲಿ ಪ್ರಾರ್ಥಿಸುವಂತೆ, ಕರ್ತ ಎಲ್ಲ ಕೆಟ್ಟತನದಿಂದ ಎಲ್ಲ ಕರ್ತನೆ ದುರಿಚ್ಛೆಗಳಿಂದ ಕರ್ತನೆ ದೂರವಾಗುವಂತೆ ನೀನೇ ಪ್ರತಿಯೊಬ್ಬರನ್ನ ಅಭಿಷೇಕಿಸಿ ಬಲ ಕೊಡು ಕರ್ತ. ಪ್ರತಿ ಕ್ಷಣ ನಮ್ಮೊಂದಿಗಿದ್ದು ಕಾಯುವಂತ ದೇವರಿಗೆ ಏಸಪ್ಪ, ನಾವು ನಿಮ್ಮನ್ನು ನೋಯಿಸಬಾರದು ಕರ್ತನೆ. ಪರಿಶುದ್ಧಾತ್ಮ ನಮ್ಮ ಪ್ರೇರಣೆ ಕೊಡುವಾಗ ನಾವು ಅದಕ್ಕೆ ಒಳಪಡುವಂತೆ ಕಾರ್ಯ ಮಾಡು. ಪ್ರತಿಯೊಬ್ಬರನ್ನ ಅಪ್ಪ, ಈ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನ, ಕುಟುಂಬಗಳನ್ನ ಆಶೀರ್ವದಿಸಿ ಈ ತಿಂಗಳ ಸಂಪೂರ್ಣವಾಗಿ ನಾವು ಈ ಲೋಕಕ್ಕೆ ಬೆಳಕಾಗಿ ಈ ಭೂಮಿಗೆ ಒಪ್ಪಾಗಿ ಜೀವಿಸುವಂತೆ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆಯ ಪಿತನೇ, ನನ್ನ ಮನವೇ ಕೊಂಡಾಡು
ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಸಹಾಯವು ಸಹವಾಸವು ಸದಾಕಾಲವೆಲ್ಲರೊಂದಿಗೆ ಇರಲಿ. Praise the Lord. Let Jesus bless you throughout this month. Let be with him.